ಅಧ್ಯಕ್ಷರೇ, ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ದೇಶದ ಎರಡನೇ ದೊಡ್ಡ ನೀರಾವರಿ ಯೋಜನೆ. ಇವತ್ತು ನಮ್ಮ 1964ರಿಂದ ಸುಮಾರು 6 ದಶಕಗಳ ಕಾಲ ಈ ನೀರಾವರಿ ಯೋಜನೆ ಪೂರ್ತಿ ಆಗ್ತಾ ಇಲ್ಲ. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರಧಾನಮಂತ್ರಿಗಳು ಶಿಲಾನ್ಯಾಸ ಮಾಡುವಾಗ ಮೊದಲ ಹಂತ ಮತ್ತು ಎರಡನೇ ಹಂತ, ಮೊದಲ ಹಂತದಲ್ಲಿ 119 TMC, ಎರಡನೇ ಹಂತದಲ್ಲಿ 54 TMC ಒಟ್ಟು ಬಳಕೆ ಮಾಡಿಕೊಂಡು 173 TMC ಬಳಕೆ ಮಾಡ್ಕೊಳ್ಳಿಕ್ಕೆ 120 ಕೋಟಿ ಮಾತ್ರ ಅವಾಗ ಖರ್ಚಾಗ್ತಿತ್ತು. ಅಧ್ಯಕ್ಷರೇ, ಇವತ್ತು 60 ವರ್ಷಗಳಲ್ಲಿ ಕೇವಲ ಹಂತ 1, 3 ಮತ್ತು 2 ಈ ಎರಡೇ ಹಂತಕ್ಕೆ 50,452 ಕೋಟಿ 72 ಲಕ್ಷ ಖರ್ಚಾಗಿದೆ. 120 ಕೋಟಿಯಲ್ಲಿ 150,452 ಕೋಟಿಯಲ್ಲಿ. ಅಧ್ಯಕ್ಷರೇ, ಇವತ್ತು 3ನೇ ಹಂತದ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೀನಿ. ನೀವು ಪರಿಹಾರ ಎಷ್ಟು ಕೊಡ್ತೀನಿ ಅನ್ನುವಂಥದ್ದನ್ನು ಈಗಾಗಲೇ ಸಚಿವರು ಹೇಳಿದಂತೆ ಇವತ್ತು ನಮ್ಮ ಇಡೀ 524.6 ಈ ಎತ್ತರ ಆಗಬೇಕಾದ್ರೆ ಒಟ್ಟು ಮುಳುಗಡೆ ಜಮೀನು ನೀರಾವರಿ ಏನು ಬ್ಯಾಕ್ ವಾಟರ್ ಸಲುವಾಗಿರುವಂತಹದ್ದು 75,563, ಪುನರ್ವಸತಿ ಕೇಂದ್ರಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ 6,467, ಕಾಲುವೆಗಳ ನಿರ್ಮಾಣಕ್ಕೆ 51,837 ಎಕರೆ, 1,33,867 ಎಕರೆ ಸ್ವಾಧೀನ ಮಾಡ್ಕೋಬೇಕಾಗಿದೆ. ಅಧ್ಯಕ್ಷರೇ, ಇವತ್ತು ಮುಖ್ಯಮಂತ್ರಿಗಳು ಕರೆದಂತ ಸಂದರ್ಭದಲ್ಲಿ ಇವತ್ತು ಒಂದೇ ಹಂತದಲ್ಲಿ ಒಂದೇ ಕಂತಿನಲ್ಲಿ ನೀರಾವರಿ ಜಮೀನಿಗೆ 40 ಲಕ್ಷ, ಒಣ ಜಮೀನಿಗೆ 30 ಲಕ್ಷ ಹಾಗೂ ಕಾಲುವೆ ನಿರ್ಮಾಣ ಎಲ್ಲಿ ನೀರಾವರಿ ಇದೆ ಅಲ್ಲಿ 30 ಲಕ್ಷ, ಎಲ್ಲಿ ಒಣ ಬೇಸಾಯದಲ್ಲಿ 25 ಲಕ್ಷ, ಈ ರೀತಿ ಸುಮಾರು 70,000 ಕೋಟಿ ರೂಪಾಯಿ ಕೇವಲ ಕೃಷ್ಣಾ 3ನೇ ಹಂತದ ಮತ್ತು 524.256 ಎತ್ತರಕ್ಕೆ ಹೋಗಬೇಕಾದ್ರೆ 70,000 ಕೋಟಿ ಬರೇ ಭೂ ಸ್ವಾಧೀನಕ್ಕೆ ಬೇಕಾಗ್ತದೆ. ಅಧ್ಯಕ್ಷರೇ, ಇನ್ನು ಸೇತುವೆ ಕಾಲುವೆಗಳ ನಿರ್ಮಾಣ ಮತ್ತು ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡಬೇಕಾದ್ರೆ ಸುಮಾರು 50,000 ಕೋಟಿ ಅಂದ್ರೆ ಅಂದಾಜು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣ ಆಗಬೇಕಾದ್ರೆ ಸುಮಾರು 1,20,000 ಕೋಟಿ ಬೇಕು. ಅಧ್ಯಕ್ಷರೇ, ಆದರೆ ನಾನು ಸನ್ಮಾನ್ಯ ಸಚಿವರಲ್ಲಿ ಕೇಳಿ ಬಯಸ್ತಾ ಇದ್ದೇನೆ, ಇಂತಹ ಒಂದು ದೊಡ್ಡ ಯೋಜನೆ ಇಡೀ ಉತ್ತರ ಕರ್ನಾಟಕ ಅಲ್ಲ ತುಮಕೂರು ಭಾಗದವರೆಗೆ 70% ತನ್ನ ಕೃಷ್ಣಾ ಕೊಳಾಯಿ ಕಟ್ಸ್ಕೋತಾ ಇದೆ. ಇದಾದ್ರೆ ಶಾಶ್ವತವಾಗಿ ಉತ್ತರ ಕರ್ನಾಟಕದಲ್ಲಿ ಕುಡಿ ನೀರಿನ ಸಮಸ್ಯೆ, ಕೈಗಾರಿಕೆಗಳಿಗೆ ನೀರು, ಭೂಮಿಗೆ ನೀರು, ಇಡೀ ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿ ಆಗುವಂತಹ ಒಂದು ಮಹತ್ವದ ಯೋಜನೆಯಲ್ಲಿ ಇವತ್ತು ಸರ್ಕಾರ ಹೇಳಿದಂತೆ ಏನು 40 ಲಕ್ಷ 30 ಲಕ್ಷ ಏನು ಕೊಡ್ತೀನಿ ಅಂತಿದ್ದಾರೆ. ಆದ್ರೆ ದುರ್ದೈವನಂತರ ಅಧ್ಯಕ್ಷರೇ, ಇನ್ನೂವರೆಗೂ ಏನವರು ಅವರೇ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರೆದಂತಹ ಸಭೆಯಲ್ಲಿ ನಾವು 40 ಲಕ್ಷ ಒಂದೇ ಟೈಮ್ ಪರಿಹಾರ ಕೊಡ್ತೀವಿ, 30 ಲಕ್ಷ ಒಣ ಬೇಸಾಯದ ಕೊಡ್ತೀನಿ ಅಂತಿದ್ರು. ಇನ್ನೂವರೆಗೂ ಯಾವುದೇ ಪ್ರಕ್ರಿಯೆ ಆಗಿಲ್ಲ. ನಾ ಪ್ರಶ್ನೆ ಮಾಡೋದೇನೆಂದ್ರೆ, ಈ ಉತ್ತರ ಕರ್ನಾಟಕದ ಜೀವನದಿ ಆದಂತಹ ಕೃಷ್ಣೆಯ ಈ ಆಲಮಟ್ಟಿ ಯೋಜನೆಯನ್ನು ಎಷ್ಟು ದಿವಸಗಳೊಳಗೆ ಮುಗಿಸ್ತೀರಿ? ಇದಕ್ಕೆ ಬೇಕಾದಂತಹ ಸುಮಾರು 1,10,000 ಕೋಟಿ ರೂಪಾಯಿ ಯಾವ್ಯಾವ ಮೂಲದಿಂದ ಸಂಗ್ರಹ ಮಾಡ್ತೀರಿ? ಇದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ, ಒಂದು ನಿಗದಿ ಮಾಡಿ, ನೀವು ಯಾವುದಾದ್ರೂ ವಿಶ್ವ ಬ್ಯಾಂಕ್ನಿಂದ ಅಥವಾ ಯಾವುದಾದ್ರೂ ಮೂಲದಿಂದ ತಗೊಂಡು ಈ ಯೋಜನೆಯನ್ನು ಎಷ್ಟು ದಿವಸಗಳಿಗೆ ಪೂರ್ತಿ ಮಾಡ್ತೀರಿ ಅನ್ನೋ ಪ್ರಶ್ನೆ ಉತ್ತರ ಕೊಡಬೇಕು ಕೇಳ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರೇ, ಹಿರಿಯ ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳ್ ನಮ್ಮ ಸರ್ಕಾರದ ಬಹಳ ದೂರದೃಷ್ಟಿಯ ಯೋಜನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಹುಶಃ ನಮ್ಮ ಸರ್ಕಾರ ನಾವು ಬಂದಮೇಲೆ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಈ ತೀರ್ಮಾನ ನಾವೇನು ತೆಗೆದುಕೊಂಡಿದ್ದೇವೆ, ಬಹುಶಃ ಯಾರು ಇಂಥ ಧೈರ್ಯ ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಎಲ್ಲ ಶಾಸಕರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಹಿಂದೆ ಬೊಮ್ಮಾಯಿಯವರ ಕಾಲದಲ್ಲಿ ಏನಾಗಿತ್ತು ಅದನ್ನ ಮಾರ್ಪಾಟ್ ಮಾಡಿ ಇದನ್ನ ಈ ರೂಪಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಇದಲ್ಲದೆ ನಾನು ಸುಮಾರು 3 ಸತಿ ನಿಮ್ಮ ಸೋಮಣ್ಣವರು ಇದ್ರು, ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿ 3 ಸತಿ ಡೇಟ್ ಫಿಕ್ಸ್ ಆಗಿತ್ತು. ಡೇಟ್ ಫಿಕ್ಸ್ ಆದಂತಹ ಸಂದರ್ಭದಲ್ಲಿ ಒಂದ್ಸತಿ ಮಹಾರಾಷ್ಟ್ರವರು ಅವಾರ್ಡ್ ಆಗಬೇಕು ಅಂತ, ಫಸ್ಟ್ ಅವಾರ್ಡ್ ಮಾಡಿಸಬೇಕು ಅಂತ, ಅವಾರ್ಡ್ ಮಾಡೋದನ್ನ 2013ರಿಂದ ಇವತ್ತರೆಗೂ ಅವಾರ್ಡ್ ಪಾಸ್ ಮಾಡ್ತಾ ಇಲ್ಲ. ಅವಾರ್ಡ್ ಆಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಒಂದ್ಸತಿ ಮಹಾರಾಷ್ಟ್ರವರು ಅಡ್ಡ ಹಾಕಿದ್ರು. 2ನೇ ಸತಿ ನಾನು ಇಲ್ಲಿ ದಾಖಲೆ ಇಡ್ತಾ ಇದ್ದೀನಿ, 2ನೇ ಸತಿ ಆಂಧ್ರ ಪ್ರದೇಶ ಅವರು ಇದನ್ನ ನಿಲ್ಲಿಸಿದ್ರು. ಮತ್ತೆ ಮಿನಿಸ್ಟರ್ ನಾನು ಬರೆದಿದ್ದಾರೆ, ಕೆಲವರು ಕಾರಣಾಂತರದಿಂದ ನಾನು ಮುಂದೂಡಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಬದ್ಧವಾಗಿದ್ದೇವೆ. ಎಲ್ಲರೂ ದುಡ್ಡು ತರ್ತೀವೋ ಏನ್ ಮಾಡ್ತೀವೋ ಅದಕ್ಕೆಲ್ಲ ಈಗಾಗಲೇ ನಾವು ಪ್ಲಾನ್ ಆಫ್ ಆಕ್ಷನ್ ಹಾಕೊಂಡಿದ್ವಿ. ವರ್ಷಕ್ಕೆ 15,000, 17,000, 20,000 ಕೊಡಬೇಕು, 70,000 ಕೋಟಿ ರೂಪಾಯಿ ಅಂತ ಹೇಳಿ 3-4 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು ಅಂತ ಹೊರಟ್ಬಿಟ್ಟಿದ್ವಿ. ಮುಂದಕ್ಕೆ ಈಗಾಗಲೇ ಕೆಲವು ಕೆಲಸಗಳು ಕೂಡ ಕೆಲವು ಕಡೆ ಪ್ರಾರಂಭ ಆಗ್ತಾ ಇದೆ. ನಮಗೆ ನಾನು ಹೇಳೋದು, ತಮ್ಮ ಏನು ಒತ್ತಡ ಏನಿದೆ, ತಾವೆಲ್ಲ ನಾವು ಬಹಳ ಡೆಲ್ಲಿಯಿಂದ ಒತ್ತಡ ನಮ್ಗೆಲ್ಲ ಇದ್ದಾರೆ ಸ್ನೇಹಿತರು ಅಂತ ಹೇಳಿದಿರಲ್ಲ, ಹೇಳ್ಬಿಟ್ಟು ಈ ಅವಾರ್ಡ್ ನ ಪಾಸ್ ಮಾಡಿಸಿ ಕೂಡಲೇ ಇದನ್ನ ಸಾಲನೋ ಸೋಲನೋ ತಂದು ಏನೋ ಮಾಡಿ ಯಾವ್ದಾದ್ರು ಸ್ಕೀಮ್ ಕ್ರಿಯೇಟ್ ಮಾಡಿ ಈ ಪ್ರಾಜೆಕ್ಟ್ ನ ಆದಷ್ಟು ಜಲ್ದಿ ಮುಗಿಸಕ್ಕೆ ನಾವು ಪ್ರಯತ್ನ ಮಾಡೋಣ. ಅಧ್ಯಕ್ಷರೇ, ಈಗ ಸಚಿವರು ಹೇಳಿದ್ರು ಕೇಂದ್ರ ಸರ್ಕಾರದ ಬಗ್ಗೆ ಈಗಾಗಲೇ ಹಿಂದೆ ಬೊಮ್ಮಾಯಿಯವರು ಸಹಿತ ಪ್ರಯತ್ನ ಮಾಡಿ ಜಮೀನಿಗೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಏನು ಪರಿಹಾರ ಕೊಡಬೇಕನ್ನೋದನ್ನು ಪ್ರಾರಂಭ ಮಾಡಿದ್ರು. ಆದರೆ ಒಬ್ಬ ಹಿರಿಯ ಶಾಸಕರು ಇಲ್ಲ ನಮ್ಮ ಸರ್ಕಾರ ಬಂದರೆ 50 ಲಕ್ಷ ರೂಪಾಯಿ ಎಕರೆನ ಕೊಡ್ತೀನಿ ಅಂತ ಹೇಳಿ ತಡೆ ಒಡ್ಡಿ ಇವತ್ತು ಈ ಸರ್ಕಾರದಲ್ಲಿ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ರೈತರು ಸಹ ಒಪ್ಪಿಕೊಂಡ ಮೇಲೆ ಈ ಒಂದು ಪರಿಹಾರವನ್ನು ನೀವು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೀರಿ. ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಏನೇನು ಸಮಸ್ಯೆ ಇದೆ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳನ್ನ ನೀರಾವರಿ ಸಚಿವನ ಭೇಟಿಯಾಗುವಂಥ ಕೆಲಸ ನೀವು ಮಾಡಬೇಕು. ಅದ್ರ ಜೊತೆಗೆ ನಾವು ಸಹ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ದಿಲ್ಲಿಗೆ ಬರ್ಲಾಗ್ತಾ ಇದ್ದೀವಿ. ಈ ಒಂದು ಯೋಜನೆ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ನಾವು ವಿನಂತಿ ಮಾಡಿಕೊಂಡು ಒತ್ತಡ ಹಾಕ್ಲಾಗ್ತಾ ಇದ್ದೀವಿ. ಪಕ್ಷಾತೀತವಾದಂತಹ ಒಂದು ನಿಯೋಗವನ್ನು ಕರ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಅಷ್ಟೇ ಅಧ್ಯಕ್ಷರೇ, ಇವತ್ತ ಇನ್ನ ಹಳೆ ಬಾಕಿಯನ್ನು ಕೊಟ್ಟಿಲ್ಲ ಭೂ ಪರಿಹಾರ. ಇವತ್ತು ಎಲ್ಲ ಕೋರ್ಟ್ನಲ್ಲಿ ಅವಾರ್ಡ್ ಆಗಿದೆ. ಮೇಲಿಂದ ಮೇಲೆ ಡಿಸಿಗಳ ಕಚೇರಿಯ ಕಾರು, ಜೀಪು, ಟೇಬಲ್, ಟೈಪ್ ರೈಟರ್ ಎಲ್ಲ ಜಪ್ತಿ ಆಗ್ತವೆ. ಹಳೆ ಬಾಕಿನೇ ಇವತ್ತು ಸುಮಾರು 5,000 ಪ್ರಕರಣಗಳು
ಇವತ್ತು ವಿಜಯಪುರ ಜಿಲ್ಲೆ ನ್ಯಾಯಾಲಯದಲ್ಲಿರ್ಬೋದು, ಹೈಕೋರ್ಟ್ದಲ್ಲಿರ್ಬೋದು ಹಣ ಕೊಡಬೇಕಂತ ಆದೇಶ ಆದರೂ ಸಹಿತ ಅದ್ರ ಮೇಲೆ ಸರ್ಕಾರಿ ವಕೀಲರು ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತ ಬರೆದ ಮೇಲೆ ಸಹಿತ 3 ವರ್ಷದ ನಂತರ ಮತ್ತೆ ಇವತ್ತು ಮತ್ತೊಂದು ಕಮಿಟಿ ಮಾಡ್ತೀವಿ, ಪುನರ್ ವಿಮರ್ಶೆ ಮಾಡ್ತೀವಿ ಹೇಳಿ 1974ರಿಂದ ಜಮೀನು ಕಳ್ಕೊಂಡಂತ ಅನೇಕ ರೈತ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ. ಈಗ ಈ ಮುಂದಿನ ಪರಿಹಾರ ಬಗ್ಗೆ ಸಂಶಯ ಇದೆ. ಅದಕ್ಕೆ ಸರ್ಕಾರದ ದೃಢ ಸಂಕಲ್ಪ ಏನು, 8 ದಿವಸದೊಳಗಾಗಿ ಸಂಪೂರ್ಣವಾಗಿ ಭೂ ಸ್ವಾಧೀನ ಮಾಡ್ಕೊಂಡಂತ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಎಂದು ಕೊಡ್ತೀರಿ. ಈ ಯೋಜನೆಯನ್ನ ಇಂಥ ಇಸ್ವಿಗೆ, ಯಾಕಂದ್ರೆ 2.5 ವರ್ಷ ಆಯ್ತು, ಇನ್ನು 2.5 ವರ್ಷದಲ್ಲಿ ನಿಮ್ಮ ಸರ್ಕಾರ ಮುಗಿಸ್ರು ಅಥವಾ ಮುಂದಿನ ಸರ್ಕಾರ ಮೇಲೆ ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆಪಾದನೆ ಮಾಡಿ ಬಚಾವಾಗುವಂತ ಕೆಲಸ ಮಾಡ್ತೀವಿ ಅನ್ನೋದು ಸ್ಪಷ್ಟವಾದಂತ ಉತ್ತರ ಅನ್ಬೇಕು. ಅಧ್ಯಕ್ಷರೇ, ಈ ಬೆಲೆ ಏನಿದು ಕನ್ಸೆಂಟ್ ಕೊಟ್ಟವ್ರು ಮಾತ್ರ, ಅವರು ಬರೀ 59,000 ಕೇಸ್ ಬಿಜೆಪಿ ವಿಚಾರದಲ್ಲಿ. ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಮಾಡಬೇಕು ಅಂತ ಹೇಳಿ ನಮ್ಮ ಹೊಸ ಕಾನೂನಲ್ಲಿ ಒಂದು ಅನುಮತಿ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಅದ್ರ ಬಗ್ಗೆ ಈಗಾಗಲೇ ನಾನು ರೆವಿನ್ಯೂ ಮಿನಿಸ್ಟರ್, ನಮ್ಮ ಲಾ ಮಿನಿಸ್ಟರ್ ಎಲ್ಲ ನಾನು ಅವ್ರಿಗೆ ಮಾರ್ಗದರ್ಶನ ಹೇಳಿದ್ದೇನೆ. ಇದ್ರ ಬಗ್ಗೆ ಏನಾದ್ರು ಮಾಡೋ ಪರಿಹಾರ ಮಾಡಿ ಅಂತ ಹೇಳಿ ನಾವು ಪ್ರಯಾರಿಟಿಲಿ ನಾವು ಈ ಕೆಲಸ ಮಾಡಬೇಕು. ಅವಾರ್ಡ್ ಕೋರ್ಟ್ ಅವಾರ್ಡ್ ಮಾಡಿದ್ಮೇಲೆ ಅವರೇ ಸರ್ಕಾರಿ ವಕೀಲರು ಏನ್ ಬರ್ಕೊಟ್ಟಾರಂದ್ರೆ ಇದನ್ನ ಈ ಅವಾರ್ಡ್ ಸರಿ ಇದೆ, ಇಟ್ ಇಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತ ಬರೆದು ಕೊಟ್ಟ ಮೇಲೂ ಸಹ ಇವತ್ತು ಸರ್ಕಾರ ಅವ್ರ ಹಣ ಹಳೆ ರೈತರು ಹಣನೇ ಕೊಡ್ತಾ ಇಲ್ಲ. ಅವ್ರು ಸಹ ಬೀದಿಗೆ ಬಂದಿದ್ದಾರೆ. ಯಾವ ನಾರಾಯಣಪುರ ನಾ ಹೇಳೋದೇನಂದ್ರೆ ಅಧ್ಯಕ್ಷರೇ, ಹಳೆ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿ 59,000 10 ಲಕ್ಷ ಭೂಮಿ ಬೆಲೆ ಇದ್ರೆ 10 ಕೋಟಿ ಅವಾರ್ಡ್ ಮಾಡೋರೆ. ಹಂಗಂತ ಅಂದ್ಬಿಟ್ಟು ನಮ್ಮ ಆಫೀಸರ್ಸ್, ನಮ್ಮ ವಕೀಲರು ಯಾವನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅಂತ ಅಂದ್ಬಿಟ್ಟು ನಾನು ಕೊಡಕ್ಕಂತೂ ತಯಾರಿಲ್ಲ. ಇದು ಸಾಧ್ಯ ಇಲ್ಲ, ಯಾವ ಸರ್ಕಾರ ಕೊಡಕ್ಕೂ ಸಾಧ್ಯ ಇಲ್ಲ. ನಾವು ರಾಜ್ಯ ನಾನು ಈ ಅಭ್ಯರ್ಥಿ ಯಾರಿಗೆಲ್ಲ ಒಂದ್ ರೀತಿ ಇದಕ್ಕೆ ಯಾವ ನ್ಯಾಯಾಲಯದ ಆದೇಶವನ್ನು ಪರಿಗಣಿಸಿದಂತ ಸದನದಲ್ಲಿ ಈ ರೀತಿ ಉತ್ತರ ಕೊಟ್ಟು ರೈತರಿಗೆ ಸಿಗಬೇಕಾದಂತ ನ್ಯಾಯ ಕೊಡ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಹೊಸದಾಗಿ ನೀವೇನು ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿರಲ್ಲ, ಅದನ್ನ 8 ದಿವಸನಾಗಿ ಎಲ್ಲ ರೈತರಿಗೆ ಪರಿಹಾರ ಕೊಡ್ತೀರ ಅನ್ನೋದನ್ನ ಮಾನ್ಯ ಸಚಿವರು ಹೇಳ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಮಾತಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ ನೋಟಿಫೈ ಮಾಡಿಲ್ಲ ಅಂತ ಹೇಳಿ. ಈ ರೀತಿ ಉತ್ತರ ಕರ್ನಾಟಕ ಪ್ರಶ್ನೆ ದಯಮಾಡಿ ಮಾತಾಡ್ತಾರೆ. ಅರ್ಧ ಸತ್ಯ ಇಲ್ಲಿ ಇಡಬಾರ್ದು. ಯಾಕೆ ನೋಟಿಫೈ ಆಗಿಲ್ಲ? ಪ್ರಾಧಿಕಾರದ ಆದೇಶ ಏನ್ ಬಂತು ಅದ್ರ ಮೇಲೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಕೋರ್ಟಿಗೆ ಹೋದು. ಮಹಾರಾಷ್ಟ್ರದ ಆರ್ಗ್ಯುಮೆಂಟ್ ಆಗೈತಿ, ಕರ್ನಾಟಕದ ಆರ್ಗ್ಯುಮೆಂಟ್ ಆಗೈತಿ, ತೆಲಂಗಾಣದ ಆರ್ಗ್ಯುಮೆಂಟ್ ಆಗೈತಿ, ಆಂಧ್ರ ಪ್ರದೇಶದ ಆರ್ಗ್ಯುಮೆಂಟ್ ಇನ್ನೂ ಆಗಿಲ್ಲ. ಆ ಎಲ್ಲ ಆರ್ಗ್ಯುಮೆಂಟ್ ಆದ್ಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡಕ್ಕಾಗುತ್ತೆ. ಅದಕ್ಕಿಂತ ಬದಲು ನೋಟಿಫೈ ಮಾಡಕ್ಕಾಗುತ್ತೆ? ಅರ್ಧ ಸತ್ಯ ಹೇಳ್ತಾರೆ. ಆದ್ರೆ ಕೋರ್ಟ್ ಎಲ್ಲೂ ಕೂಡ ಅಧಿಸೂಚನೆ ಹೊರಡಿಸಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಸ್ಟಾಟಸ್ ಕೋ ಕೊಟ್ಟಿಲ್ಲ, ಸ್ಟೇ ಕೊಟ್ಟಿಲ್ಲ. ಅಧಿಸೂಚನೆ ಹೊರಡಿಸಲಿಕ್ಕೆ, ಗೆಜೆಟ್ ಮಾಡ್ಲಿಕ್ಕೆ, ನೋಟಿಫೈ ಮಾಡ್ಲಿಕ್ಕೆ ಯಾವುದು ನಿಬಂಧನೆ ಇಲ್ಲ. ಆರ್ಗ್ಯುಮೆಂಟ್ ಮಾಡಿದ ಆರ್ಗ್ಯುಮೆಂಟ್. However, the award charge is fit to be notified. ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೈಕೋರ್ಟ್ ಕೋರ್ಟ್ಗಳು ಕೊಟ್ಟಂತದನ್ನ ಒಪ್ಪುದಿಲ್ಲ, 1 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತ ಹೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ, ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಮಾನ್ಯ ಉಪನಾಯಕರು ಬೆಲ್ಲದವರು ಆ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ ನೀವೇನೇನೋ ಸಬೂಬ್ ಕೊಟ್ರಿ. ಕೋರ್ಟ್ನಲ್ಲಿದೆ, ಆರ್ಗ್ಯುಮೆಂಟ್ ಆಗ್ಯಾವು, ಆ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಆಮೇಲೆ ನಾವು ಮಾಡ್ತಾರ ಅಥವಾ ನೀವು ಕೋರ್ಟ್ನಿಂದ ಕ್ಲಾರಿಫಿಕೇಶನ್. ನಾನು ತಮ್ಮನ್ನು ಕೇಳ್ತೀನಿ, ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀರಲ್ಲ, ಈ ಕಾವೇರಿ ಇಶ್ಯೂದಲ್ಲಿ ಅದು ಕೋರ್ಟ್ನಲ್ಲಿ ಇದ್ದಾಗ, ಆರ್ಗ್ಯುಮೆಂಟ್ ನಡೆದಾಗ ಅದೇಂಗ್ ನೋಟಿಫಿಕೇಶನ್ ಆಯ್ತು? ಮಾದಾಯಿ ವಿಚಾರದಲ್ಲಿ ಅದೇಂಗ್ ನೋಟಿಫಿಕೇಶನ್ ಆಯ್ತು? ಇದಕ್ಕೆ ಯಾಕೆ ಬರ್ತದೆ? ದಯಮಾಡಿ ಸತ್ಯವನ್ನು ಸಂಪೂರ್ಣ ಬಿಚ್ಚಿಡಿ. ಹಾಗೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯ ಬಂದಾಗ ಅದಕ್ಕೆ ರಾಜಕೀಯ ಮಾಡೋದಕ್ಕೆ ನಾವು ಯಾರು ಬಯಸೋದು ಬೇಡ ಅಂತ ಹೇಳಿ ತಮ್ಮಲ್ಲಿ ಹೇಳ್ತೀವಿ. ಅಶೋಕ್ ಕುಮಾರ್ ರೈ, ಅದ್ರ ಮಾದಾಯದಲ್ಲಿ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬಂದ ಮೇಲೆ ಇದು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ನೋಟಿಫೈ ಮಾಡೋದಿಲ್ಲ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬಂದ ಮೇಲೆ ನೋಟಿಫಿಕೇಶನ್ ಮಾಡಿದ್ರು. ಚರ್ಚೆ ಬೇಡ.